ರಾಜ್ಯದಲ್ಲಿ ಗವರ್ನರ್ ವರ್ಸಸ್ ಸಿಎಂ ಸಮರ ಮುಂದುವರೆದಿದೆ. ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸಿಗೆ ಸಂಬಂಧಿಸಿದಂತೆ ಕೆಂಪಣ್ಣ ಆಯೋಗದ ವರದಿಯ ಮಾಹಿತಿಯನ್ನು ಗವರ್ನರ್ ಕೇಳಿದರು. ಸದ್ಯ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಕೌಂಟರ್ ಕೊಟ್ಟಿದ್ದಾರೆ. ತಾವರ್ಚಂದ್ ಗೆಹ್ಲೋಟ್ಗೆ ಸಿದ್ದರಾಮಯ್ಯ ಮೌಖಿಕ ಉತ್ತರ ಕೊಟ್ಟಿದ್ದಾರೆ. ಕೆಂಪಣ್ಣ ಆಯೋಗದ ವರದಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಿಎಂ ಕೊಟ್ಟಿರುವಂತ ಉತ್ತರ. ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಮೊನ್ನೆ ತಾನೇ ಕೆಂಪಣ್ಣ ಆಯೋಗದ ವರದಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೋರಿದ್ರು. ಅದನ್ನು ಕೊಡೋದಕ್ಕಾಗಲ್ಲ ಅಂತ ಸಿಎಂ ಉತ್ತರಿಸಿದ್ದಾರೆ. ಸಿದ್ದರಾಮಯ್ಯ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 540 ಎಕರೆ ಡಿನೋಟಿಫಿಕೇಶನ್ ಕೇಸಿಗೆ ಸಂಬಂಧಿಸಿದಂತೆ ಆ ನಂತರ ನಿವೃತ್ತ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗವನ್ನು ರಚಿಸಲಾಯಿತು. ಕೆಂಪಣ್ಣ ಆಯೋಗ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ಅದರ ವಿವರವನ್ನು ಗವರ್ನರ್ ಕೇಳಿದ್ರು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ಉತ್ತರಿಸಿದ್ದಾರೆ. 4 ವರ್ಷ ಇದ್ರಲ್ರಿ. ಈಗ ಸಿ.ಟಿ. ರವಿ ಲೆಟರ್ ಬರೆದಿದ್ದಾರೆ. ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ಮಾಡಿ ಅಂತ ಹೇಳಿದೆ. ಈಗ ಏನಾಗಿದೆ ಗೊತ್ತಾ ನಿಮಗೆ? ಇದ್ರ ಮೇಲೆ ಎಂತೇನೋ ಕೇಶವನಾರಾಯಣ ಅನ್ನೋರು ಅಧ್ಯಕ್ಷರು ಸಮಿತಿ ಇವೆಲ್ಲ ನೋಡಬೇಕು. ನೋಡ್ಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್. ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಈಗ ಅವನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟವನೆ. ಸುಮ್ಮನೆ ನಿಮಗೆ ಹೇಳ್ತೀನಿ ಏನಂತ ಕಂಪ್ಲೇಂಟ್ ಕೊಟ್ಟವನೆ ಅಂತಂದ್ರೆ, ನಮ್ಮ ಮೈಸೂರಿನವರು ಅವ್ರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲೀಷ್ನಲ್ಲಿ ಸೈನ್ ಮಾಡಿಬಿಟ್ರೆ ಅದಕ್ಕೆ ಎಂಕ್ವೈರಿ ಮಾಡಿ ಅಂತ. ಅದು ಇಶ್ಯೂನಾ? ಇಶ್ಯೂ ಏನ್ರಿ ಅದು? ನಾನು ಇಂಗ್ಲೀಷ್ನಲ್ಲಾದ್ರು ಮಾಡ್ಬೋದು, ಕನ್ನಡದಲ್ಲಾದ್ರು ಮಾಡ್ಬೋದಲ್ವಾ? ಯಾರು ಬೇಕಾದರೂ ಯಾವ ಭಾಷೆ, ಅವ್ರಿಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿರ್ತಾವಲ್ಲ ಅವಕ್ಕೆಲ್ಲ ಕನ್ನಡದಲ್ಲೇ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ, ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಬೇರೆ ರಾಜ್ಯದವರಿಗೆ, ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅದು ತಪ್ಪೇನು ಅದರಲ್ಲಿ? ನಿಮ್ಮ ಪ್ರಕಾರ ತಪ್ಪಾ? ಅಂತ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.